ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ನಾನು ವ್ಲಾಗ್ ನೋಡ್ತಾ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಆಮ್, ಇದು ದೋಸೆ ಮಾಡೋಣ ಅಂದ್ಕೊಂಡು ನೈಟಲ್ಲೇ ನೆನೆ ಹಾಕ್ಕೊಂಡಿದ್ದೆ. ಸೊ ನೈಟಲ್ಲಿ ರುಬ್ಬಕ್ಕಾಗಲಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ಇನ್ಸ್ಟೆಂಟಾಗಿ ಹಾಗೆ ಕಾಯಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಎಲ್ಲ ರುಬ್ಬಿ ಬೆಳಗ್ಗೆನೇ ರುಬ್ಬೆಲ್ಲ ಇಟ್ಕೊಂಡು ಉಪ್ಪು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಮೊಸರು ಹಾಕಿದ ತಕ್ಷಣ ಹಾಗೆ ಹುಳಿ ಬರುತ್ತೆ. ಹಂಗಾಗಿ ಇದಕ್ಕೇನು ನಾನು ಸೋಡಾ ಏನು ಹಾಕೋದಕ್ಕೇನು ಹೋಗೋದಿಲ್ಲ. ನೋಡಿ, ಈ ಥರ ಒಂದು ಹಾಫ್ ಆನ್ ಅವರ್ ಮೊಸರು ಹಾಕ್ಬಿಟ್ಟು ಅದ್ರ ಜೊತೆಗೇನೆ ಅಕ್ಕಿ ಜೊತೆಗೇನೆ ರುಬ್ಕೊಬಿಡ್ಬೇಕು. ಅದ್ರ ಜೊತೆಗೆ ನೀರು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನೀರು ಆ್ಯಡ್ ಮಾಡಿದ್ರೆ ಅದು ಸರಿ ಸಮಾನವಾಗಿ ಬರೋದಿಲ್ಲ. ಹಂಗಾಗಿ ನೀರು ಬದಲು ಮೊಸರು ಹಾಕ್ಕೊಂಡು ರುಬ್ಬಿಟ್ಕೊಬಿಟ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಹಾಕ್ಬಿಟ್ಟು ಬೆಳಗ್ಗೆನೇ ಎದ್ದ ತಕ್ಷಣ ರುಬ್ಬಿಟ್ಟು ನಾವು ಕೆಳಗಡೆ ಎಲ್ಲ ತೊಳೆದು ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಉದುಗ್ ಬಂದಿರುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಉದುಗ್ ಬಂದಿದ್ದಾದ ತಕ್ಷಣ ಆಮೇಲೆ ಇನ್ಸ್ಟೆಂಟಾಗಿ ನಾನು ಬಂದ ತಕ್ಷಣ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಯಿ ಚಟ್ನಿ ಹೊಂಡಿದ್ದಾಯಿತು. ಸೊ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಮಧ್ಯ ಮಧ್ಯ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಮಾತಿನಲ್ಲಿ ಏನಾರ ಸಣ್ಣ ಪುಟ್ಟ ಏನಾರ ತಪ್ಪಿದ್ರೆ ಒಂದು ಸ್ವಲ್ಪ ಕ್ಷಮಿಸಿ. ನಾವು ಬೆಳೀತಾ ಬೆಳೀತಾ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಎಲ್ಲ ಆಗಿನ ಇದರಲ್ಲಿ ಕೆಲಸಗಳೆಲ್ಲ ಮಾಡಿಬಿಟ್ಟು ನಾವು ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಕೆಲಸಗಳು ಅಲ್ಲಿಂದನೂ ಬಂದು ನಾವು ಸಣ್ಣ ಪುಟ್ಟ ಎಲ್ಲ ಕೆಲಸಗಳೆಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಓದ್ಕೊಳ್ಳೋದು, ಆಮೇಲೆ ಅಕ್ಕಂದ್ರ ಜೊತೆ ಹೇಳಿಸ್ಕೊಂಡು ಪುನಃ ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಹೊಲದಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಪುನಃ ಸ್ಕೂಲಿಗೆ ಹೋಗ್ತಾ ಇದ್ವಿ. ಸೊ ಈಗಿನ ಜನ್ರೇಷನಲ್ಲಿ ಹಾಗಲ್ಲ. ಸೊ ನಾವೆಲ್ಲ ಈಗೆಲ್ಲ ಸಿಟಿಲೆಲ್ಲ ಬಂದೆಲ್ಲ ಸೇರಿಕೊಂಡ್ವಲ್ಲ, ಈಗೆಲ್ಲ ಮಕ್ಕಳಿಗೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದೆಲ್ಲ ತುಂಬ ಕಷ್ಟ ಆಗೋಗಿದೆ ನಮ್ಮ ಈಗಿನ ಜನ್ರೇಷನ್ನ. ಅದಕ್ಕೆ ನನ್ನ ಒಪಿನಿಯನ್ ಏನಂದರೆ, ನಾವು ಪಟ್ಟಿರುವಂಥ ನಮ್ಮ ನಾವು ಸಣ್ಣ ಸಣ್ಣ ಒಂದು ಖುಷಿ ಕ್ಷಣಗಳು ನಮ್ಗೆ ಅದರಲ್ಲೇ ಎಷ್ಟೋ ಖುಷಿ ಕ್ಷಣಗಳು ಸಿಗ್ತಾಯಿತ್ತು. ಆಮೇಲೆ ಬರೀ ಮಕ್ಕಳಿಗೆ ಓದು ಓದು ಅಂತ ಹೇಳ್ತಾ ಇರಬಾರ್ದು, 4 ಗೋಡೆ ಮಧ್ಯೆ ಬಿಡಬಾರ್ದು. ಔಟ್ಸೈಡೆಲ್ಲ ಹೊಲ ಗದ್ದೆ ಈ ಥರ ನೇಚರ್ ಕಡೆ ಎಲ್ಲ ತೋರಿಸಿ ನಮ್ಮದೇ ಆದಂಥ ನಮ್ಮದು ನಮ್ಮದೇ ಆದಂಥ ನಾವು ಪಟ್ಟಿದ್ವಲ್ಲ, ನಮ್ಮದೇ ಆದಂಥ ಒಂದು ಸೀನ್ ಅವ್ರಿಗೆ ಕ್ರಿಯೇಟ್ ಮಾಡಿ ನಾವು ತೋರಿಸ್ಬೇಕು ಅವ್ರಿಗೂ ಒಂದು. ಆಮೇಲೆ ಈಗಿನ ಕಾಲದ ಮಕ್ಕಳಿಗೆ ದೇವ್ರದ್ದು ಅಂತ ಬರ್ತಾ ಬರ್ತಾ ದೇವರಲ್ಲಿ ಭಕ್ತಿನೇ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಾವು ಮಕ್ಕಳಿಗೆ ನಾವು ದೇವರು ಆಮೇಲೆ ಭಕ್ತಿಯಿಂದ ಆ ಥರ ಎಲ್ಲ ನಾವು ಈಗಿನ ಅವ್ರ ಜೀವನಕ್ಕೆ ಬೇಕಾದಂಥ ಕೆಲವೊಂದೆಲ್ಲ ನಾವು ಹೇಳಿ ಹೇಳಿ ಸಂಸ್ಕಾರನ ಕಲಿಸ್ತಾ ಇರಬೇಕು. ಸೊ ಆಮೇಲೆ ಈ ಕಡೆ ಪಾತ್ರೆಗಳೆಲ್ಲ ತೊಳ್ಕೊಂಡು ನಾನು ಯಾವಾಗಲೂ ಅಷ್ಟೇ ನನಗೊಂದು ಸ್ವಲ್ಪ ಹೈಜಿನಿಕ್ ಆಗಿರಬೇಕು. ಪ್ರತಿ ಸತಿನೂ ಅಷ್ಟೇ ನಾನು ವಾರಕ್ಕೆ 2 ಸತಿ ಎಲ್ಲ ಪಾತ್ರೆಗಳು ಎಲ್ಲ ಎತ್ತಿ ಇಟ್ಬಿಟ್ಟು ಒಂದು ಸ್ವಲ್ಪ ಒಳಗಡೆ ಹಾಸಿನೆಲ್ಲ ಆ ಪೇಪರೆಲ್ಲ ಎತ್ತಿ ಒದ್ರುಕೊಂಡು ಆಮೇಲೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಆಮೇಲೆ ಎಲ್ಲ ಜೋಣಿಸ್ಕೊಳ್ತೀನಿ. ನಾವು ಎಷ್ಟು ಅಡುಗೆ ಮನೇನ ಎಷ್ಟು ನೀಟಾಗಿ ನಾಜೂಕಾಗಿ ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟೇ ನಮ್ಮ ಮೈಂಡ್ ಚೆನ್ನಾಗಿರುತ್ತೆ. ಕೆಲಸ ಮಾಡೋದಕ್ಕೂ ನಮಗೆ ಒಂಥರ ಫ್ರೀಯಾಗಿರುತ್ತೆ. ಇಲ್ಲಾಂದರೆ ಏನೋ ಒಂಥರ ಕಸಿವಿಸಿ. ಅಡುಗೆ ಮನೇನ ನಾವು ಹೇಗೆ ಇಟ್ಕೊಳ್ತೀವೋ ಲಕ್ಷ್ಮಿನೂ ಅಷ್ಟೇ ಅಂತೆ ನಮ್ಮ ಮನೆಗೆ ಅಷ್ಟೇ ಚೆನ್ನಾಗಿ ಬರ್ತಾರೆ ಅಂತ ಅಮ್ಮ ಹೇಳ್ಕೊಂಡಿದ್ರು. ಸೊ ಎಷ್ಟೇ ನಾವು ದಿನ ಕ್ಲೀನ್ ಮಾಡ್ತಾಯಿದ್ರು ಈ ಥರ ಒಂದು ಟೈಮ್ ಆದರೂ ನಾವು ಸೋಫಾನ ಎಲ್ಲ ಒದ್ರಿ ಈ ಥರ ನಾನು ಮಾಡ್ಕೊಬಿಡ್ತೀನಿ. ಸೊ ಒಂದು ಟೈಮ್ ಕೂತಿದ್ದು ಎದ್ದಿರ್ತೀವಲ್ಲ, ಹಂಗಾಗಿ ನೋಡಿ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ಕೊಂಡು ಇನ್ನಿವತ್ತು ಒಂದು ಸ್ವಲ್ಪ ಪೂಜೆ ಇದೆ ಅಂದ್ಬಿಟ್ಟು ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಸೊ ನಮ್ಮ ಕೆಲಸ ಎಲ್ಲ ನಾವು ಮಾಡಿಕೊಂಡ್ರೆ ನಮಗೂ ಒಂಥರ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನೊಬ್ಬರ ಮೇಲೆ ನಾವು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಬಾಡಿಗೂ ಹೆಲ್ತ್ ಚೆನ್ನಾಗಿರುತ್ತೆ. ಆಮೇಲೆ ಡಸ್ಟ್ ನಮ್ಮ ಮನೆ ಒಂದು ಸ್ವಲ್ಪ ಔಟ್ಸೈಡ್ ಇದೆಯಲ್ಲ, ಡಸ್ಟ್ ಏನು ಹಾಕೋದಿಲ್ಲ ಅಷ್ಟೊಂದು. ಅಂದರೆ ಡೆಡ್ ಹ್ಯಾಂಡು ಯಾವಾಗಲೂ ಅಷ್ಟೇ ಟಿ ವಿ ಸ್ಟ್ಯಾಂಡಲ್ಲೆಲ್ಲ ಒಂದು ಸ್ವಲ್ಪ ಲೈಟಾಗೆಲ್ಲ ಒರೆಸ್ಕೊಬಿಡ್ತೀನಿ ಒಂದು ಟೈಮ್ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದುಬಿಟ್ರೆ ಅದೊಂಥರ ಸಮಾಧಾನ ಆಗುತ್ತೆ. ಇಲ್ಲಂತಂದರೆ ಇಲ್ಲಿದೆ ಧೂಳು ಅಲ್ಲಿದೆ ಧೂಳು ಅಂತ ಒಂದು ಸ್ವಲ್ಪ ಕೆಲವೊಂದು ಟೈಮ್ ಅನಿಸ್ತಾ ಇರುತ್ತೆ, ಒಂಥರ ಸಮಾಧಾನ ಇರಲ್ಲ. ನೋಡಿ ಈ ಥರ ಬೆಳಗ್ಗೆನೇ ಎಲ್ಲ ಕೆಲಸಗಳು ಒಂದು ಟ್ರಿಪ್ ಮಾಡ್ಕೊಂಡು ಬಂದುಬಿಟ್ರೆ ಒಂಥರ ಸಮಾಧಾನ ಸಿಗುತ್ತೆ.
ಸೊ ನನ್ನ ಜೊತೆಗಿನೂ ಅಷ್ಟೇ ಅವಳು ಚಿನ್ನಿ ನನ್ನ ಹಿಂದೆನೇ ತಿರ್ಕೊಂಡು ಅವಳು ಆಟ ಆಡ್ಕೊಂಡು ಇದ್ಲು. ಕಸ್ತವ್ರ ಬದಲಾಗಿ ತುಂಬ ಒಂಥರ ಹೆಲ್ಪ್ ಆಗುತ್ತೆ ನನಗಂತೂ. ಸೊ ಹೀಗೆ ಆಮೇಲೆ ಮೇಲ್ಗಡೆ ಬಟ್ಟೆ ಹಾಕಿದ್ನಲ್ವ, ಮೇಲ್ಗಡೆ ಬಟ್ಟೆ ಹಾಕಿದ್ದೆ. ಮೇಲ್ಗಡೆ ಬಟ್ಟೆಗಳೆಲ್ಲ ಹಾಕ್ಕೊಂಡು ಇನ್ನೊಂದು ಟ್ರಿಪ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ಬಿಟ್ಟು, ಇವಳಿಗಂತೂ ಆಚೆಗಡೆ ಬಿಟ್ಟೇಟ್ಗೆ ಖುಷಿ. ಅವಳೇ ತೆಗಿಯೋಣ ಅಂದ್ಬಿಟ್ಟು ಅವಳೇ ಚಿಲ್ಕ ಎಲ್ಲ ತೆಗಿಯೋದಕ್ಕೆ ಹೋಗ್ತಾಳೆ. ಬಿಟ್ಟಿದ ತಕ್ಷಣ ಅಂತೂ ಒಂದು ಸ್ವಲ್ಪ ಓಡಾಡ್ಬಿಡ್ತಾಳೆ. ಓಡಾಡ್ಬಿಟ್ಟು ಆಮೇಲೆ ಅಲ್ಲಿ ಇಲ್ಲಿ ಪಾರಿವಾಳ, ಕಾಗೆ ಅದು ಎಲ್ಲ ನೋಡ್ಕೊಂಡಿದ್ರೆ ಅದನ್ನೊಂದು ಸ್ವಲ್ಪ ಹಿಡಿಯೋದಕ್ಕೆ ಹೋಗ್ತಾಳೆ. ಹಿಡಿಯೋದಕ್ಕಾಗಲ್ಲ, ನೋಡಿಕೊಂಡು ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ತೆ. ಸೊ ನಾನು ಒಂದು 4-5 ಗಿಡಗಳೆಲ್ಲ ತಂದಿದ್ದೆ. ಅದನ್ನೂ ಒಂದು ಸ್ವಲ್ಪ ಯಾಕೋ ನೆಡೋದಕ್ಕೆ ಆಗಲಿಲ್ಲ. ಊರಿಂದ ಯಾವಾಗಲೂ ಅಷ್ಟೇ ಮಣ್ಣು ತಗೊಬಂದ್ಬಿಡ್ತಾ ಇದ್ದೆ. ಮಣ್ಣೆಲ್ಲ ಖಾಲಿಯಾಗಿದೆ, ಗೊಬ್ಬರ ಎಲ್ಲ ಹಾಕ್ಬೇಕಾಯ್ತು. ಹೂವನೂ ಅಷ್ಟೇ ನೋಡಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಬಿಟ್ಟಿದೆ. ಯಾಕೋ ತುಂಬ ಹೂವು ಎಲ್ಲ ಗಿಡದ ತುಂಬ ಹೂವನೇ ಬಿಡ್ತಾಯಿತ್ತು. ಯಾಕೋ ಒಂದು ಸ್ವಲ್ಪ ಕಮ್ಮಿ ಆಗೋಗಿದೆ. ಅದಕ್ಕೂ ಈ ನಡುವೆ ಗೊಬ್ಬರ ಇಲ್ಲ, ಏನಿಲ್ಲ. ಹಂಗೂ ದಿನಕ್ಕೆ ಒಂದೊಂದು ಟೈಮ್ ಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗ್ತಾ ಇರ್ತೀನಿ. ಯಾಕೋ ಹೂವು ಎಲ್ಲ ಕಮ್ಮಿ ಬಿಟ್ಟಿದೆ ಅಂದ್ಬಿಟ್ಟು ಭರತ್ಗೆ ಹೇಳ್ತಾ ಇದ್ದೆ. ಯಾವಾಗಲೂ ಅಷ್ಟೇ ನಾನು ಅಲ್ಲಿಂದನೇ ಗೊಬ್ಬರ ತಂದುಬಿಡ್ತಾ ಇದ್ದೆ. ಇನ್ನೇನು ತಗೊಬಂದು ಒಂದು 6 ಮಂತ್ ಆಗೋಯ್ತು. ಕಾರಲ್ಲಿ ಬಂದಾಗೆಲ್ಲ ಒಂದೊಂದು 4 ಚೀಲ ಹಾಕ್ಕೊಂಡು ಬಂದ್ಬಿಡ್ತಾ ಇರ್ತೀನಿ. 4 ಚೀಲ ಮಣ್ಣು, 1-2 ಚೀಲ ಅಷ್ಟು ಗೊಬ್ಬರ ಎಲ್ಲ ಅಲ್ಲಿಂದನೇ ಹಾಕ್ಕೊಂಬಂದ್ಬಿಡ್ತಾ ಇರ್ತೀನಿ. ಅಲ್ಲಿಂದು ಕೆಂಪು ಮಣ್ಣಲ್ವ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಿಡಗಳನ್ನೂ ಅಷ್ಟೇ, ಮಣ್ಣು ಅಷ್ಟೇ, ನಾನು ಏನು ತಗೊಳ್ಳೋಲ್ಲ. ಅಲ್ಲಿ ಒಂದು ಸ್ವಲ್ಪ ಮಣ್ಣು ಎಲ್ಲ ನಮ್ಮದೇ ಹೊಲ ಗದ್ದೆ ಇದೆಯಲ್ವ, ಅಲ್ಲಿಂದನೇ ಎಲ್ಲ ತಗೊಂಡು ಬಂದ್ಬಿಡ್ತೀನಿ. ಸೊ ಈ ಹೂವಕ್ಕಂತೂ ಒಂದಿನ 2 ಹುಳ ಸೇರ್ಕೊಬಿಟ್ಟಿತ್ತು. ಈ ಹುಳ ಇಲ್ಲ ಅಂತಂದರೆ ಯಾಕೆ ಈ ಥರ ಆಗ್ತಾಯಿದೆ, ಗಿಡ ಎಲ್ಲ ತಿನ್ಕೊಳ್ತಾ ಇದೆ, ಏನು ಹುಳ ಅಂದರೆ ಗೊಬ್ಬರದ ಹುಳ 2 ಸೇರ್ಕೊಬಿಟ್ಟು ಗಿಡ ಪೂರ್ತಿ ಎಲ್ಲ ತಿಂದುಬಿಟ್ಟು ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು. ಆ ಗಿಡ ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು. ಎಲ್ಲ ಎಲೆಗಳೆಲ್ಲ ತಿಂದಾಕ್ಬಿಟ್ಟು ತುಂಬ ಹಾಳು ಮಾಡಿಬಿಟ್ಟಿತ್ತು. ಆಮೇಲೆ ಒಂದು ಔಷಧಿ ತಗೊಂಡು ಈ ನಡುವೆ ಎಲ್ಲ ನನ್ನ ಮಗನ ಕೈಲೆಲ್ಲ ಓಡಿಸ್ತಾ ಇದ್ದೀನಿ. ಅದು ಓಡಿಸಾದ್ಮೇಲೆ ಆಮೇಲೆ ಅದು ಒಂಥರ ಗೊಣ್ಣೆ ಹುಳ 2 ಹುಳ ನನಗೆ ಕಾಣಲೇ ಇಲ್ಲ. ತುಂಬ ದಿನದಿಂದ ಹಾಗೆ ಕಿತ್ಕೊಳ್ತಾ ಇದ್ದೀನಿ. ಒಂದಿನ ಕೈ ಮೇಲೆ ಸ್ಪ್ರೆಡ್ ಆಯಿತು, ಒಂದು ಸ್ವಲ್ಪ ಭಯ ಆಯಿತು. ಒಂದು ಸ್ವಲ್ಪ ಗಿಡ ಒಂದು ಸ್ವಲ್ಪ ಎಲೆ ಎಲ್ಲ ಮರ ಎಲ್ಲ ಒಂದು ಸ್ವಲ್ಪ ತೆಗೆದು ನೋಡಿದ್ರೆ 2 ಹುಳ ಸೇರ್ಕೊಂಡಿತ್ತು. ಆಮೇಲೆ ಅದನ್ನ ಎಲ್ಲ ಕಿತ್ತೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಆಮೇಲೆ ಔಷಧಿ ಹೊಡೆಸ್ದೆ. ಲೈಟಾಗಿ ಅಲ್ಲೆಲ್ಲ ಹುಳ ಆಡಿಬಿಟ್ಟು ಈ ನಡುವೆ ಚೆನ್ನಾಗಿ ಆಗ್ತಾಯಿಲ್ಲ. ಸೊ ನೋಡಿ, ಈ ನಡುವೆ ಪತ್ರೆನೂ ಅಷ್ಟೇ ಒಂದು ಸ್ವಲ್ಪ ಕಮ್ಮಿ ಆಗೋಗಿದೆ. ನನಗೆ ಈ ಥರ ಮನೆ ಹತ್ರನೇ ಹೂವು ಎಲ್ಲ ಕಿತ್ಕೊಂಡು ತುಳಸಿ, ಪತ್ರೆ ಈ ಥರ ಬೆಳೆಸ್ಕೊಳ್ಳೋದು ತುಂಬ ಇಷ್ಟ. ನಾನು ಆಚೆ ಬಿಟ್ಟಿದ್ರೆ ಇವಳಂತೂ ಟೆರೆಸ್ ಮೇಲೆ ಹೋಗ್ಬಿಡ್ತಾಳೆ. ಸೊ ಅದನ್ನು ಎತ್ಕೊಂಡು ಬರೋದು ತುಂಬ ಹೊತ್ತಾಗೋಗುತ್ತೆ ನನಗಂತೂ. ಎತ್ಕೊಂಡು ಬಂದಾದ್ಮೇಲೂ ಅಷ್ಟೇ ಪುನಃ ಓಡಿ ಹೋಗ್ತಾ ಇರ್ತಾಳೆ. ಹಂಗಾಗಿ ಜಾಸ್ತಿ ಆಚೆ ಬಿಡಲ್ಲ. ಸಂಜೆ ಟೈಮಲ್ಲಂತೂ ವಾಕ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಮೇಲ್ಗಡೆ ಹೋಗ್ತೀನಲ್ವ, ಹಾಗೆ ಮಾತ್ರ ಅವಳನ್ನ ಕರ್ಕೊಬಂದು ನಾನು ಒಳಗಡೆ ಬಿಡ್ತೀನಿ. ಇನ್ನು ನಮ್ಮದು ದೇವ್ರ ಮನೆ ಬಂದು ಇದು 4ಕ್ಕೆ 4 ಇರೋದು. ಹಂಗಾಗಿ ನಾನೇನು ಜಾಸ್ತಿ ಫೋಟೋ ಇಟ್ಕೊಳ್ಳಿಲ್ಲ. ನಮ್ಮ ಮನೆ ದೇವ್ರ ಫೋಟೋ ಒಂದು, ಆಮೇಲೆ ಓಂಶಕ್ತಿ ತಾಯಿ ಫೋಟೋ ಒಂದು, ಇನ್ನೊಂದು ರಾಘವೇಂದ್ರ ಸ್ವಾಮಿ ಫೋಟೋ ಒಂದು, ಇನ್ನು 2 ಫೋಟೋ ಒಂದು ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಕಳಶ ಇಟ್ಕೊಂಡಿದ್ದೀನಿ. ಸೊ ನನಗೆ ಜಾಗ ಉಳ್ಕೊಂಡಿದ್ದೆ ಇಷ್ಟು. ನನಗೆ ದೊಡ್ಡದಾಗಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನನಗೆ ಕೆಲವೊಂದು ನನಗೆ ಪೂಜೆ ಗೀಜೆ ಆಮೇಲೆ ವರಲಕ್ಷ್ಮಿ ಎಲ್ಲ ಕುಂಡ್ರಿಸೋದಕ್ಕೆಲ್ಲ ನನಗೆ ಪ್ಲೇಸ್ ಬೇಕು ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನೆಲ್ಲ ಕೇಳ್ಕೊಂಡಿದ್ದೆ. ಸರಿ ಆಗಲ್ಲಮ್ಮ, ಇಷ್ಟೇ ಬರೋದು, ಇನ್ನು ಸ್ವಲ್ಪ ಅಗಲ ಮಾಡೋದಕ್ಕೆ ಹೋದರೆ ಇನ್ನು ಡೈನಿಂಗ್ ಹಾಲು ಚಿಕ್ಕದು ಬಂದ್ಬಿಡುತ್ತೆ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ತುಂಬ ದಿನದಿಂದ ತರಿಸ್ಕೊಳ್ಳೋಣ ಅಂತಿದ್ದೆ. ಸೊ ಹಿಂಗೆ ಒಂದು 3 ತಿಂಗಳಲ್ಲಿ 3 ಮಂತ್ಸೋ 4 ಮಂತ್ಸೋ ಆಗಿತ್ತು. ಆವಾಗ ಒಬ್ಬರು ಇಲ್ಲೇ ರಾಯರ ಮಠಕ್ಕೆ ಹೋಗಿದ್ದು. ರಾಯರ ಮಠದಲ್ಲೇ ನಾನು ತರಿಸ್ಕೊಂಡಿದ್ದು. ಸೊ ಅಲ್ಲೇ ತರಿಸ್ಕೋಬೇಕು ಅಂದ್ಬಿಟ್ಟು ನನಗೊಂದು ಆಸೆ ಇತ್ತು. ಅಲ್ಲೇ ತರಿಸ್ಕೊಂಡು ಆವತ್ತೇ ಗುರುವಾರನೇ ಆಗಿತ್ತು. ಸರಿ ಸದ್ಯ ನನಗೆ ಗುರುವಾರ ಬಂತಪ್ಪ ಅಂದ್ಬಿಟ್ಟು ಥರ ಖುಷಿ ಆಯಿತು. ಇವತ್ತಿನ ಪೂಜೆ ಇದಾಗಿತ್ತು ಫ್ರೆಂಡ್ಸ್. ನನ್ನ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.